ರಾಜ್ಯ ರಾಜಕೀಯದಲ್ಲಿ ಈಗ ಅಲ್ಲೋಲ ಕಲ್ಲೋಲ ಉಂಟು ಮಾಡೋ ರೀತಿಯಲ್ಲಿ ನಡೀತಾ ಇದೆ ಜಾತಿಯ ಜ್ವಾಲೆ. ಇರಲಾರದು ಇರುವೆ ಬಿಟ್ಕೊಳ್ಳುವಂಥ ಕೆಲಸವನ್ನ ಪದೇ ಪದೇ ಈ ಸರ್ಕಾರ ಮಾಡ್ತಾನೆ ಇದೆ. ಅನವಶ್ಯಕವಾಗಿರುವಂಥದಕ್ಕೆಲ್ಲ ಕೈ ಹಾಕ್ತಾ ಇದೆ. ಮಾಡೋ ಕೆಲಸವನ್ನ ಮಾಡಿ ಅಂತಂದ್ರೆ 5 ಗ್ಯಾರಂಟಿ ಕೊಟ್ಟಿದ್ದೀವಲ್ಲ ಅಷ್ಟು ಸಾಕು, ಅದೇ ಜನ ಖುಷಿಯಾಗಿದ್ದಾರೆ ಅನ್ನೋ ಮಾತುಗಳನ್ನು ಈ ಸರ್ಕಾರ ಆಡುತ್ತೆ. ಇನ್ನುಳಿದಂಥ ವಿಚಾರಗಳನ್ನು ಆಗೋದಾದರೆ ಅವಾಗವಾಗ ಒಂದೊಂದು ವಿವಾದಗಳನ್ನು ಅಲ್ಲೇ ಇರುವಂಥ ಮಂತ್ರಿಗಳು ಒಬ್ಬೊಬ್ಬರೇ ಒಂದೊಂದು ಹೇಳಿಕೆಗಳನ್ನು ಕೊಡೋ ಮೂಲಕವಾಗಿ ತರ್ತಾರೆ. ಅದರ ಜೊತೆಗೆ ಕೆಲವು ನಡವಳಿಕೆಗಳ ಮೂಲಕವಾಗಿಯೂ ಕೂಡ ವಿವಾದವನ್ನು ಮೈ ಮೇಲೆ ಎಳ್ಕೊಳ್ತಾರೆ. ಬೇಕು ಅಂತಲೇ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗಲೂ ಕೂಡ ಅಷ್ಟೇ, ಕೇಂದ್ರ ಸರ್ಕಾರ ಈ ವರ್ಷನೋ ಅಥವಾ ಮುಂದಿನ ವರ್ಷಕ್ಕೆ ಜನಗಣತಿಯನ್ನು ಮಾಡ್ತಾರೆ, ಆಗ ಜಾತಿ ಲೆಕ್ಕಾಚಾರಗಳು ಸಿಗತ್ತೆ. ಆದರೆ ಈಗ 10 ವರ್ಷದ ಹಿಂದುಗಡೆಗೆ ಮಾಡಿರುವಂಥದ್ದನ್ನು ಈಗ ಜಾರಿಗೆ ತರುವಂಥ ಯೋಚನೆಯಲ್ಲಿದ್ದಾರೆ. ಈಗ ಜಾತಿ ಜಮದಗ್ನಿ ಯಾವ ರೀತಿಯಾಗಿ ಎದ್ದೇಳಿದೆ ಅಂತ ನೋಡ್ಕೊಳ್ಳಿ. ಜ್ವಾಲೆಯ ರೀತಿಯಲ್ಲಿ ಕಿಡಿ ಸಿಡಿತಾ ಇದೆ. ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯ ಹಿಂದೆನೇ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಇದನ್ನು ತರಕ್ಕೆ ಹೋಗಬೇಡಿ, ಇದು ಅವೈಜ್ಞಾನಿಕವಾಗಿದೆ, ವೈಜ್ಞಾನಿಕವಾಗಿಲ್ಲ ಇದು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಅದಕ್ಕೆ ಉಪಮುಖ್ಯಮಂತ್ರಿಗಳು ಕೂಡ ಸಹಿಯನ್ನು ಹಾಕಿದ್ರು. ಜಾತಿ ಗಣತಿ ವರದಿಗೆ ಕಾಂಗ್ರೆಸ್ನಲ್ಲಿ ಅಪಸ್ವರ ಎದ್ದಿದೆ. ಕೇಳಿದರೆ ಇದು ಗಣತಿ ಅಲ್ಲ ರೀ, ಇದು ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಅನ್ನುವಂಥ ಮಾತುಗಳನ್ನು ಆಡ್ತಾರೆ. ಅದು ಹೆಂಗಾಗ್ಬಿಡುತ್ತೆ? ಅಷ್ಟೆಲ್ಲ ಅಂಕಿ ಸಂಖ್ಯೆಗಳನ್ನು ಕೊಟ್ಟ ನಂತರ ಅದು ಹೆಂಗ್ರಿ ಆಗುತ್ತೆ? ಸಮೀಕ್ಷೆ ಮತ್ತು ಆರ್ಥಿಕ ಸಮೀಕ್ಷೆ, ಇಷ್ಟು ಸಂಖ್ಯೆ ಇದೆ ಅಷ್ಟು ಸಂಖ್ಯೆ ಇದೆ ಅಂತ ಗಣತಿನೇ ಅಲ್ವಾ ಅದು, ಜಾತಿ ಗಣತಿ. ಇನ್ನೇನು? DCM DK ಶಿವಕುಮಾರ್ ಪರೋಕ್ಷವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅವರವತ್ತೂ ಅದಕ್ಕೆ ಸಹಿಯನ್ನು ಹಾಕಿದ್ದಾರೆ. ಒಕ್ಕಲಿಗ ಸಮುದಾಯನ ವಿರೋಧ ಹಾಕ್ಕೊಂಡ್ಬಿಟ್ಟವ್ರು ಇದಕ್ಕೆ ಹೂ ಅನ್ನೋಕ್ಕಾಗತ್ತಾ? ಇದು ಅವೈಜ್ಞಾನಿಕ ವರದಿ ಅಂತ BJP ಕೂಡ ಕಿಡಿಕಾರ್ತಾ ಇದೆ. ಬಹುತೇಕ ಸಮುದಾಯಗಳು ಈ ವಿಚಾರದಲ್ಲಿ ಅಪಸ್ವರವನ್ನು ಎತ್ತಿದೆ. ಕರೆಕ್ಟಾಗಿ ಇದನ್ನು ವರದಿಯನ್ನು ಮಾಡಿಲ್ಲ ಅಂಥೇಳಿ. ಕಾರಣ, ಬಹುತೇಕರ ಮನೆಗಳಿಗೆ ಹೋಗೇ ಇಲ್ಲ, ಅದು ಹೆಂಗೆ ಸಮೀಕ್ಷೆ ಮಾಡಿಬಿಟ್ರು ಅಂತ ಹೇಳಿ. ಅವರ ಆರ್ಥಿಕ ಪರಿಸ್ಥಿತಿ ಏನಿದೆ, ಅವರ ಸಾಮಾಜಿಕ ಪರಿಸ್ಥಿತಿ ಏನಿದೆ, ಯಾವನ್ನು ಯಾರು ಕೇಳಿದಾರಂತೆ, ಯಾವ ರೀತಿಯಲ್ಲಿ ಏನು ಮಾನದಂಡಗಳನ್ನು ಇಟ್ಕೊಂಡು ಮಾಡಿದಾರಂತೆ, ಒಂದಾದರೂ ಹೇಳಿ ನೋಡೋಣ. ಏಪ್ರಿಲ್ 17ಕ್ಕೆ ಕ್ಯಾಬಿನೆಟ್ನಲ್ಲಿ ಅಂತಿಮ ತೀರ್ಮಾನ ಅಂತ ಹೇಳಿದ್ದಾರೆ. ಸೊ ಯಾವ ಕಾರಣಕ್ಕೂ ಇದು ಬೇಡ ಅಂತ ಬಹುತೇಕ ಸಮುದಾಯಗಳು ಹೇಳ್ತಾ ಇರೋದು. ಯಾವ ಕಾರಣಕ್ಕೂ ಕೂಡ ಬೇಡ ಅಂತ ಹೇಳಿ. ಸೊ ಹಾಗಾಗಿ 17ಕ್ಕೆ ಏನಾಗುತ್ತೆ, ಯಾವ ರೀತಿಯಾಗಿ ಸರ್ಕಾರ ಸ್ಟ್ಯಾಂಡ್ ತಗೊಳ್ತಾ ಇದೆ, ಯಾರೆಲ್ಲ ಅಪಸ್ವರ ಎತ್ತಿದ್ದಾರೆ, ಅದರ ವರದಿ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಜಾತಿ ಜ್ವಾಲೆ, ಪರ ವಿರೋಧ. ಕಾಂಗ್ರೆಸ್ ಬಿಜೆಪಿ ನಡುವೆ ಜಾತಿ ಗಣತಿ ಜಮದಗ್ನಿ. ಸರ್ಕಾರದ ವರದಿ ತಿರಸ್ಕರಿಸಿದ ಲಿಂಗಾಯತರು. ರಾಜ್ಯದಲ್ಲಿ ಜಾತಿ ಗಣತಿ ಜಮದಗ್ನಿ ಜೋರಾಗಿದೆ. ಜಾತಿ ಗಣತಿ ಸಮೀಕ್ಷೆಗೆ ನಮ್ಮ ಹತ್ರ ಬಂದಿಲ್ಲ ಅನ್ನೋ ಅಸಮಾಧಾನ ತಾರಕಕ್ಕೇರಿದೆ. ಎಲ್ಲ ಪಕ್ಷಗಳ ನಾಯಕರು ಒಗ್ಗಟ್ಟಿನ ಸ್ವರ ಹೊರಡಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಪ್ರಾಬಲ್ಯ ಹೊಂದಿರುವ ಲಿಂಗಾಯತರನ್ನ ಅಲ್ಪಸಂಖ್ಯಾತ ಪಟ್ಟಿಗೆ ಸೇರಿಸಿರುವ ಸರ್ಕಾರದ ವರದಿಯನ್ನು ಲಿಂಗಾಯತರು ಬಹಿಷ್ಕರಿಸಿದರು. ಜಾತಿ ಗಣತಿ ವರದಿಯಲ್ಲಿ ಲಿಂಗಾಯತ ಸಮುದಾಯವನ್ನು ಬಿಡಿಯಾಗಿ ಉಪಜಾತಿಗಳಲ್ಲಿ ದಾಖಲು ಮಾಡಲಾಗಿದೆ. ವೀರಶೈವರು 10 ಲಕ್ಷ, ಲಿಂಗಾಯತರು 66 ಲಕ್ಷ, ಒಟ್ಟು 76 ಲಕ್ಷ ಜನಸಂಖ್ಯೆಯನ್ನು ಉಲ್ಲೇಖಿಸಲಾಗಿದೆ. ಈಗಾಗಲೇ ಕ್ಯಾಬಿನೆಟ್ನಲ್ಲೂ ಲಿಂಗಾಯತರ ಪ್ರಾಬಲ್ಯ ಹಾಗೂ ಶಾಸಕರ ಸಂಖ್ಯೆಯಲ್ಲೂ ಪ್ರಾಬಲ್ಯವಿರುವ ಕಾರಣ ಎಚ್ಚರಿಕೆಯ ಹೆಜ್ಜೆ ಇಡಲು ಸಿಎಂ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. ಜಾತಿ ಗಣತಿ ವರದಿಯನ್ನು ಕಾಂಗ್ರೆಸ್ನ ಕೆಲ ನಾಯಕರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಏಪ್ರಿಲ್ 17ರಂದು ಜಾತಿ ಗಣತಿ ವರದಿ ಚರ್ಚೆಗಾಗಿಯೇ ವಿಶೇಷ ಕ್ಯಾಬಿನೆಟ್ ಸಭೆ ಕರೆಯಲಾಗಿದೆ. ಅಂದಿನ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಿ ತೀರ್ಮಾನ ಕೈಗೊಳ್ಳುವುದಾಗಿ ಸಿಎಂ ಹೇಳಿದ್ದಾರೆ. ಆದ್ಮೇಲೆ ಯಾಕಂದ್ರೆ ಎಲ್ಲ ಮಿನಿಸ್ಟ್ರಿಗಳಿಗೂ ಕೂಡ ಅದರ 17ನೇ ತಾರೀಕು ಅದಕ್ಕೋಸ್ಕರ ಚರ್ಚೆ ಮಾಡಲಿಕ್ಕೋಸ್ಕರ ಕ್ಯಾಬಿನೆಟ್ ಮೀಟಿಂಗ್ ಇದನ್ನ ಅದೊಂದೇ ಸಬ್ಜೆಕ್ಟ್ ಇಟ್ಕೊಂಡು ಕರೆದಿದ್ದೀವಿ. ಅಲ್ಲಿ ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿದ ಮೇಲೆ ಮಾತಾಡ್ತೀವಿ. ಜಾತಿ ಗಣತಿ ಹೊರಗಡೆ ತರಲು ಕಷ್ಟ, ಆದರೂ ತಂದಿದ್ದಾರೆ ಪರಂ. ವಿಶೇಷ ಅಧಿವೇಶನ ಕರೆದು ವರದಿ ಮಂಡಿಸಲಿ ಎಂದರು ಆಂಜನೇಯ. ಜಾತಿ ಗಣತಿ ಹೊರಗಡೆ ತರಲು ಕಷ್ಟ, ಆದರೂ ಈಗ ಮುಖ್ಯಮಂತ್ರಿಗಳು ಹೊರಗಡೆ ತಂದಿದ್ದಾರೆ. ವಸ್ತುಸ್ಥಿತಿ ಏನಿದೆ ಅಂತ ಗೊತ್ತಾಗಿದೆ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ. ಜಾತಿ ಗಣತಿ ವರದಿ ವೈಜ್ಞಾನಿಕವಾಗಿದೆ, ಯಾರೂ ಕೂಡ ಅನಾವಶ್ಯಕವಾಗಿ ವಿರೋಧ ಮಾಡಬಾರದು ಅಂತ ಮಾಜಿ ಸಚಿವ ಆಂಜನೇಯ ಒತ್ತಾಯ ಮಾಡಿದ್ದಾರೆ. ಕೂಡಲೇ ಸರ್ಕಾರ ವಿಶೇಷ ಅಧಿವೇಶನ ಕರೆದು ವರದಿ ಮಂಡಿಸಲಿ ಅಂತ ಮಾಜಿ ಸಚಿವ ಆಂಜನೇಯ ಆಗ್ರಹಿಸಿದ್ದಾರೆ. ಎಲ್ಲರ ಅಭಿಪ್ರಾಯ ಸಂಗ್ರಹಿಸಿ ಸಿಎಂ ನಿರ್ಧಾರ ಮಾಡ್ತಾರೆ ಅಂತ ಸಚಿವ ರಾಜಣ್ಣ ಹೇಳಿದ್ದಾರೆ. ಬಿಜೆಪಿ ಹಿಂದುಳಿದ ವರ್ಗಗಳನ್ನು ಟಾರ್ಗೆಟ್ ಮಾಡ್ತಿದೆ ಅಂತ ಶಾಸಕ ರಿಜ್ವಾನ್ ಅರ್ಷದ್ ಆರೋಪಿಸಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಜಾತಿ ಗಣತಿ ವರದಿ ನಾವು ಒಪ್ಪಲ್ಲ ಅಂತ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಹೊರಗಡೆ ತಂದಿದ್ದಾರೆ. ವಸ್ತುಸ್ಥಿತಿ ಏನಿದೆ ಅನ್ನೋದು ಒಂದು ಗೊತ್ತಾಗಿದೆ ಅಷ್ಟೇ. ಇದ್ರ ಮುಂದಕ್ಕೆ ಇಂಪ್ಯಾಕ್ಟ್ ಏನು, ಅದರ ಸ್ಟಡಿ, ಅದರ ಎಫೆಕ್ಟು, ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಅವೆಲ್ಲನ ಈಗಲೇ ಹೇಳೋಕ್ಕಾಗೋದೇ ಇಲ್ಲ. ಸೊ ಚರ್ಚೆ ಮಾಡಿದ ನಂತರ ಅಕ್ಸೆಪ್ಟೆನ್ಸು ಅದೆಲ್ಲ ಬರುತ್ತೆ. ಸ್ಟಡಿ ಮಾಡಿ ಚರ್ಚೆ ಮಾಡಿದ ಮೇಲೆ ಗೊತ್ತಾಗುತ್ತೆ.
ಸರ್ಕಾರ ಇನ್ನೂ ಕೂಡ ಯಾವುದೇ ಒಂದು ನಿರ್ದಿಷ್ಟವಾದಂತಹ ತೀರ್ಮಾನಕ್ಕೆ ಬಂದಿಲ್ಲ. ಜನರ ಅಭಿಪ್ರಾಯಗಳು, ಜನರ ಸಲಹೆಗಳನ್ನು ಎಲ್ಲ ಕ್ರೋಢೀಕರಿಸಿ 17ನೇ ತಾರೀಕು 4 ಗಂಟೆಗೆ ಸಚಿವ ಸಂಪುಟದ ಸಭೆ ಏರ್ಪಡಿಸಿದ್ದಾರೆ. ಆ ಸಭೆಯಲ್ಲಿ ಯಾವುದೇ ವಿಷಯ ಇಲ್ಲ ಅದರ್ ದ್ಯಾನ್ ದಿಸ್. ಈ ವಿಷಯದ ಬಗ್ಗೆ ಕೂಲಂಕುಷವಾಗಿ ಸಾರ್ವಜನಿಕವಾಗಿ ಬಂದಿರತಕ್ಕಂಥ ಹೇಳಿಕೆಗಳು ಮತ್ತು ಏನೆಲ್ಲ ಅಭಿಪ್ರಾಯಗಳನ್ನು ಸಚಿವರುಗಳು ಕೂಡ ಅವರ ಒಂದು ತಿಳುವಳಿಕೆ ಆಧಾರದ ಮೇಲೆ ನಾವೆಲ್ಲ ಏನು ಸಲಹೆಗಳನ್ನು ಮಂಡಿಸ್ತೇವೆ, ಇವೆಲ್ಲವನ್ನು ಕೂಡ ಪರಿಗಣಿಸಿ ಅಂತಿಮವಾಗಿ ಒಂದು ನಿರ್ಣಯವನ್ನು ತೆಗೆದುಕೊಳ್ತಕ್ಕಂಥ ಸಂಭವ 17ನೇ ತಾರೀಕು 4 ಗಂಟೆಗಿದೆ. ಎಲ್ಲ ವಿರೋಧ ಇದಿದೆ ಪ್ರಜಾಪ್ರಭುತ್ವದಲ್ಲಿ. ಕ್ಷಮಿಸದ ವರದಿ ಹೊರ ಬರಲಿ, ಎಲ್ಲರ ಕೈ ಸೇರಲಿ. ವಿಧಾನಸಭೆಗೆ ವಿಶೇಷವಾದಂಥ ಒಂದು ಅಧಿವೇಶನವನ್ನು ತಕ್ಷಣ ಕರೆದು ಅಲ್ಲಿ ಮಂಡಿಸಿ ಅವ್ರ ಕೈಯಾಗೆಲ್ಲ ಕಾಪಿ ಕೊಡಲಿ, ಸಾರ್ವಜನಿಕರಿಗೆಲ್ಲ ಒಂದೊಂದು ಕಾಪಿ ಕೊಡಿ, ನೋಡಲಿ. ಅನಧಿಕೃತವಾಗಿ ಏನೇನೋ ಕೇಳಿ ಬರ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಅದರಲ್ಲೂ ಸ್ಪಷ್ಟವಾಗಿ ಅನಧಿಕೃತವಾಗಿ ಬಂದಿರತಕ್ಕಂಥದ್ದು SC ಸಮುದಾಯ ಅಂತ. ಅಷ್ಟಿದ್ರೂ ಸಹ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿ ನಮ್ಮ ಮೇಲೆ ಗೂಬೆ ಕೂರಿಸಿ ಬಿಜೆಪಿಯವರು ಹಿಂದುಳಿದ ವರ್ಗದ ವಿರುದ್ಧವಾಗಿ ಷಡ್ಯಂತ್ರ ರಚನೆ ಮಾಡ್ತಾ ಇರ್ತಕ್ಕಂಥದ್ದು ಇದು. ಆ ಒಂದು ವರದಿಯಲ್ಲಿ ಇಡೀ ರಾಜ್ಯದಲ್ಲಿ 67,000 ಸಾಧರಿದ್ದಾರೆ ಅಂತ ತೋರಿಸಿದ್ದಾರೆ. ಯಾವ ಲೆಕ್ಕದಲ್ಲಿ ಇದೆಲ್ಲ ಜಾತಿ ಗಣತಿ ಆಗ್ತಿದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಮೊದಲು ನಮ್ಮ ಒಂದು ಶಾಸಕರ ಸಭೆ ಕರೆದು ಶಾಸಕರ ಸಭೆ ಒಳಗೆ ಈ ಜಾತಿ ಗಣತಿ ಬಗ್ಗೆ ಈ ಆಧಾರ ಏನೇನು ಯಾವ್ಯಾವ ಲೆಕ್ಕಾಚಾರ ಯಾವ ಜಾತಿಗಳು ಎಷ್ಟೆಷ್ಟು ಅಂತ ತೋರಿಸಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ಆಮೇಲೆ ಬಿಡುಗಡೆ ಮಾಡಿದ್ರೆ ಒಳ್ಳೆಯದು. ಅದೇ ಬಿಟ್ಟು ಒಂದೇ ಸೇರಿ ಏನಾದ್ರು ಜಾತಿ ಗಣತಿ ರಿಲೀಸ್ ಮಾಡಿದ್ರೆ ನಾವು ಉತ್ತರ ಕೊಡೋದು ಸಮಸ್ಯೆ ಆಗ್ತದೆ. ಜಾತಿ ಗಣತಿ ವರದಿಗೆ ಬಿಜೆಪಿ ತೀವ್ರ ವಿರೋಧ. ಜಾತಿ ಜನಗಣತಿ ರಾಜಕೀಯ ಪ್ರೇರಿತ ವರದಿ ಅಂತ ಕಿಡಿ. ಇನ್ನು ಜಾತಿ ಗಣತಿ ವರದಿಗೆ ಬಿಜೆಪಿ ನಾಯಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಜಾತಿ ಜನಗಣತಿ ವರದಿ ಅವೈಜ್ಞಾನಿಕ, ರಾಜಕೀಯ ಪ್ರೇರಿತವಾದ ವರದಿ. ಸಮೀಕ್ಷೆ ಮಾಡದೆ ಎಲ್ಲೋ ಕೂತು ತಾವೇ ರಚಿಸಿದ ವರದಿ ಇದು. ಸಿಎಂ ಮೈಲೇಜ್ ತೆಗೆದುಕೊಳ್ಳುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಕ್ಕಲಿಗ, ಲಿಂಗಾಯತ ಜಾತಿಗಳನ್ನು ತುಳಿಯಲು ಹುನ್ನಾರ ನಡೆಸಲಾಗ್ತಾ ಇದೆ ಅಂತ ಆಪಾದಿಸಿದ್ದಾರೆ. ಮುಸ್ಲಿಮರ ಓಲೈಕೆ ಮಾಡಲು ನಂಬರ್ 1 ಅಂತ ತೋರಿಸಿದ್ದಾರೆ. ಮುಸ್ಲಿಮರನ್ನು ಡಿವಿಷನ್ ಮಾಡಿಲ್ಲ, ಒಟ್ಟು ಮಾಡಿ ಗಣತಿ ಮಾಡಿದ್ದಾರೆ. ಮುಸ್ಲಿಮರು ಮೈನಾರಿಟಿ ಅಲ್ಲ ಅಂತ ಸರ್ಕಾರ ಘೋಷಣೆ ಮಾಡಲಿ ಅಂತ ಕೇಸರಿ ಪಡೆ ಒತ್ತಾಯಿಸಿದೆ. ಪ್ರಾಯಶಃ ಪೊಲಿಟಿಕಲ್ ಮೈಲೇಜ್ ತಗೊಳ್ಳಿಕ್ಕೆ ಬೇಕಾಗಿ ಬೇರೆ ಬೇರೆ ಆಯೋಗಗಳ ನೇಮಕಾತಿ ಮತ್ತು ಯಾವಾಗೆಲ್ಲ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಂದು ರಾಜಕೀಯ ಪಕ್ಷ ಬರ್ತದ ಆಗ ಇದನ್ನೆಲ್ಲ ಸಮುದಾಯದ ಮುಂದೆ ಅಥವಾ ಸಮಾಜದ ಮುಂದೆ ಇಟ್ಟು ಗೊಂದಲ ಸೃಷ್ಟಿ ಮಾಡಿ ಅದರ ಮೈಲೇಜ್ ಪಡ್ಕೊಳ್ಳುವಂಥ ಪ್ರಯತ್ನ ಇದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಅವರು ಒಕ್ಕಲಿಗರನ್ನ ಲಿಂಗಾಯತರನ್ನ ಯಾಕೆ ಹೊಡಿಬೇಕಾಗಿದೆ ಅಂದರೆ ನಮಗೆಷ್ಟು ಮತಗಳು ಬರ್ತವೋ ಅದು ನಮಗೆ ಬಂದೇ ಬರ್ತದೆ. ನಾವು ಓಲೈಕೆ ಮಾಡಬೇಕಾಗಿರೋದು ಈಗ ಮುಸಲ್ಮಾನ್ ಬಾಂಧವಗಳನ್ನ ಮತ್ತೆ ಪರಿಶಿಷ್ಟ ಜಾತಿ ವರ್ಗಗಳನ್ನ ಅಂತ. ಆದರೆ ನಮ್ಮನ್ನು ಓಲೈಕೆನೂ ಮಾಡಿಲ್ಲ. ಈಗ ನಮ್ಮ ಜನಾಂಗಗಳನ್ನು ಕೂಡ ಕಡಿಮೆ ತೋರಿಸಿ ನಮ್ಮಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ಗೊಂದಲದಿಂದ ನಾವು ನಮ್ಮವರೆಲ್ಲನೂ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದ್ರ ಬದಲು ಜನಾಂಗಗಳೇ ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ತದೆ. 10 ವರ್ಷ ಹಿಂದೆ ಇದ್ದಿದ್ದ ಜನಸಂಖ್ಯೆ ಇವತ್ತು ಏನು ಅವ್ರು ಮಂಡಿಸ್ತಾ ಇರೋದು ಅದು ಹೇಳೋ ಪ್ರಕಾರ ಅಂದಾಜು ಮೇಲೆ ಮಾಡ್ತಾ ಇದ್ದಾರೆ ಅಂತ. ಅಂದರೆ ಹಿಂದೆ ಇರೋದು ಮತ್ತು ಇವತ್ತಿನ ಜನಸಂಖ್ಯೆ ಅಂದಾಜು ಮೇಲೆ ಅವರು ಈ ವರದಿಯನ್ನು ಮಂಡನೆ ಮಾಡ್ತಾ ಇದ್ದಾರೆ. ಅದು ವೈಜ್ಞಾನಿಕವಾಗಿ ಆಗಿದೆಯೋ ಇಲ್ವೋ ಅಂತ ಪ್ರಶ್ನೆ ಮಾಡಬೇಕಾಗಿರೋದು ಎಲ್ಲರೂ ಕೂಡ. ಬರೀ ಕ್ಯಾಬಿನೆಟಲ್ಲಿ ಮಾಡಿದ್ದಾರೆ, ನೋಡೋಣ ಏನು ಆಚೆಗೆ ಬರುತ್ತೆ. ಇನ್ನು ಕರ್ನಾಟಕದ ಜಾತಿ ಗಣತಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಪ್ರಸ್ತಾಪಿಸಿದ್ದಾರೆ. ಅಹಿಂದ ವರ್ಗದ ಮೀಸಲಾತಿಯನ್ನು ಕಿತ್ತು ಮುಸ್ಲಿಮರಿಗೆ ನೀಡಲಾಗಿದೆ ಅಂತ ಆರೋಪಿಸಿದ್ದಾರೆ. ಇದು SC ST ಹಿಂದುಳಿದ ವರ್ಗಗಳಿಗೆ ಮಾಡಿರುವ ಅನ್ಯಾಯ ಅಂತಲೂ ಪ್ರಧಾನಿ ಮೋದಿ ದೂರಿದ್ದಾರೆ. कर्नाटक की कांग्रेस सरकार ने टेंडर में भी अब SC ST OBC के अधिकार छीन करके धर्म के आधार पर आरक्षण दे दिया. कांग्रेस की तुष्टीकरण की इस नीति का बहुत बड़ा नुकसान मुस्लिम समाज को भी हुआ है. कांग्रेस ने सिर्फ कुछ कट्टरपंथियों को ही खुश किया है. बाकी समाज बेहाल रहा, अशिक्षित रहा, गरीब रहा. ಒಟ್ಟಿನಲ್ಲಿ ಜಾತಿ ಜನಗಣತಿ ವರದಿ ಜಾರಿಗೆ ಕಾಂಗ್ರೆಸ್ ಪಟ್ಟು ಹಿಡಿದರೆ ವಿಪಕ್ಷ ಬಿಜೆಪಿಗೆ ನಿಲುವು ಕೈಗೊಳ್ಳಲೇಬೇಕಾದ ಇಕ್ಕಟ್ಟು ಎದುರಾಗಿದೆ. ಜಾತಿ ಜನಗಣತಿ ವರದಿ ವಿಚಾರದಲ್ಲಿ ಬಿಜೆಪಿಯಲ್ಲೂ ಗೊಂದಲ ಮುಂದುವರೆದಿದ್ದು ಪ್ರಬಲ ಸಮುದಾಯಗಳ ನಾಯಕರು ವಿರೋಧ, ಬಹುತೇಕರು ಒಲವು ತೋರಿಸಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.